ಸಿಂಹರಾಶಿ ಈ ದಿವಸ ನಿಮಗೆ ತುಂಬ ಸಂಯಮ ತಾಳ್ಮೆ ಅನ್ನುವಂಥದ್ದು ಇರಬೇಕು. ಕುಟುಂಬದವರ ಮೇಲೆ, ವೃತ್ತಿಯಲ್ಲಿ ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಧೋರಣೆಯನ್ನು ತೋರಿಸಬಾರದು. ಅವರನ್ನು ತುಂಬ ಹಗುರವಾಗಿ ನಡೆಸ್ಕೊಳ್ಬಾರದು. ಅವರಿಗೆ ಅವರದ್ದೇ ಆದಂತಹ ಸ್ಥಾನಬಲ, ಗೌರವ, ಮರ್ಯಾದೆ ಅನ್ನುವಂಥದ್ದು ಇರುತ್ತೆ, ಅದನ್ನು ಕಂಡುಕೊಳ್ಬೇಕು. ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ಳಿ. ದಾಂಪತ್ಯದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕಾದಂಥದ್ದು. ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಿ, ತಾತ್ಸಾರವನ್ನು ಮಾಡಬೇಡಿ ಎನ್ನುವಂಥದ್ದು. ಉಪನ್ಯಾಸಗಳನ್ನು ಅಥವಾ ಮಹಾತ್ಮರ ಚರಿತ್ರೆಗಳನ್ನು, ಅವರ ಮಾರ್ಗದರ್ಶನವನ್ನು ಕೇಳಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಸಾಧಕರ ಜೀವನ ಚರಿತ್ರೆಯನ್ನು ಅಭ್ಯಾಸ ಮಾಡಿ ತಿಳ್ಕೊಂಡ್ರೆ ಅವರು ಹೇಗಿದ್ದವರೆಲ್ಲ ಹೇಗಾದರೂ, ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿದ್ರು, ಸುಖವನ್ನು ಪಡೆದರು, ಇರುವಂಥದ್ದನ್ನು ಹೇಗೆ ವಿನಿಯೋಗ ಮಾಡಿಕೊಂಡ್ರು, ಯಾವುದು ಅನಗತ್ಯವಾದನ್ನು ದೂರ ಮಾಡಿದ್ರು, ಯಾವುದು ಅಗತ್ಯವಾದರ ಹಿಂದೆ ಹೋದರು ಅನ್ನುವಂಥದ್ದೆಲ್ಲವೂ ಕೂಡ ತಿಳಿತಾ ಹೋಗುವಂಥದ್ದು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳ ಆಗುವಂಥದ್ದು ಬೇಡ ಅನ್ನೋದನ್ನು ಮತ್ತೆ ಹೇಳಬೇಕಾದಂಥದ್ದು. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಪ್ರೇಮಿಗಳಿಗೆ ತುಂಬ ಬೇಸರವಾಗ್ತಕ್ಕಂತಹ ದಿವಸ, ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳೂ ಕೂಡ ಉದ್ಭವವಾಗುವಂತಹ ದಿವಸವಾಗುತ್ತೆ. ನಿಮ್ಮ ವ್ಯಕ್ತಿತ್ವದಿಂದ ಹೊಸಬರನ್ನು ಆಕರ್ಷಣೆ ಮಾಡ್ತೀರಿ, ಆದರೆ ನಿಜವಾದಂತಹ ವಿಚಾರ ಗೊತ್ತಾದಾಗ ಯಾರು ನಿಮ್ಮ ಆಕರ್ಷಣೆಗೆ ಒಳಗಾಗಿದ್ರೋ, ನಿಮ್ಮ ಪ್ರಭಾವಕ್ಕೊಳಗಾಗಿದ್ರೋ ಅವರು ನಿಷ್ಠುರವಾಗಿ ಹೊರ ಹೋಗ್ತಾರೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಷೇರು ಮಾರುಕಟ್ಟೆಯ ವ್ಯವಹಾರ ನಿಮಗೆ ನಷ್ಟವನ್ನು ತರ್ತಕ್ಕಂಥದ್ದು. ಆರ್ಥಿಕವಾಗಿ ಜೀವನದಲ್ಲಿ ತೊಂದರೆ ಇರುವುದಿಲ್ಲ, ಆದರೆ ನಾನು ಏನೋ ಮಾಡ್ತೀನಿ ಅಂತ ಹೋಗಿ ಸ್ವಯಂಕೃತವಾಗಿ ಒಂದಷ್ಟು ತಪ್ಪುಗಳನ್ನು ಮಾಡಿಕೊಂಡು ಕಷ್ಟವನ್ನು, ನಷ್ಟವನ್ನು ಅನುಭವಿಸ್ತೀರಿ, ಹಣವನ್ನು ಕಳ್ಕೊಳ್ತೀರಿ ಎನ್ನುವಂಥದ್ದು. ಭಯ, ದ್ವೇಷ, ಅಸೂಯೆ, ಕೋಪ ಅನಿವಾರ್ಯವಾಗಿ ದೂರ ಮಾಡಿಕೊಳ್ಳದೇ ಇದ್ದರೆ, ಅಗತ್ಯವಾಗಿ ದೂರ ಮಾಡಿಕೊಳ್ಳದೇ ಇದ್ದರೆ ಇವೆಲ್ಲದರ ಪ್ರಭಾವ ನಿಮ್ಮ ಮೇಲೆ ಆಗುವಂಥದ್ದು. ನಿಮ್ಮನ್ನು ನೀವೇ ಉತ್ತೇಜನಗೊಳಿಸ್ಕೊಳ್ಬೇಕು. ಅಂದರೆ ಸರಿತಪ್ಪುಗಳ ವಿವೇಚನೆಯನ್ನು ನೀವೇ ಕಂಡುಹಿಡ್ಕೊಂಡು ಸರಿಯಾದ್ದನ್ನು ಹಾಗೇ ಉಳಿಸ್ಕೊಂಡು ತಪ್ಪನ್ನು ದೂರ ಮಾಡಿಕೊಳ್ತಕ್ಕಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನ ನಡೆದರೆ ಮಾತ್ರ ನಿಮಗೆ ಒಂದು ಬೆಲೆ ಎನ್ನುವಂಥದ್ದು ಸಿಕ್ಕಬಹುದು. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ವಿನಾಕಾರಣ ತಿರುಗಾಟ ಮಾಡೋದರಿಂದ, ಓಡಾಡೋದ್ರಿಂದ ಆಗಬೇಕಾದಂತಹ ಕೆಲಸ ಕೈ ತಪ್ಪಿ ಹೋಗುತ್ತೆ. ಯಾವುದೋ ಒಂದು ಕೆಲಸ ಆಗುತ್ತೆ ಒಂದು ಕಡೆ ಇದ್ದರೆ ಅಲ್ಲಿ ಆ ಜಾಗವನ್ನು ಬಿಟ್ಬಿಡೋದು, ಇನ್ನೆಲ್ಲೋ ಸುತ್ತಾ ಇರೋದು, ಹಾಗಾಗಿ ಆ ಕೆಲಸ ಆಗುವಂಥದ್ದು ಕೂಡ ತಪ್ಪಿ ಹೋಗುತ್ತೆ ಅಂತ ಅರ್ಥ. ಆಶ್ಚರ್ಯಕರವಾದಂತಹ ಘಟನೆಗಳಿಂದ ನಿಮಗೆ ನಂಬಿಕೆ ಬರಬಹುದು. ನೀವು ಅಂದುಕೊಂಡೇ ಇರೋದಿಲ್ಲ, ನಿಮ್ಮ ಕಲ್ಪನೆಯಲ್ಲೂ ಇರೋದಿಲ್ಲ, ನಿಮ್ಮ ನಿರೀಕ್ಷೆಯಲ್ಲೇ ಇರೋದಿಲ್ಲ, ಅಂತಹ ಘಟನೆ ನಡೆದಾಗ ನಿಮಗೆ ನಂಬಿಕೆ ದೃಢವಾಗ್ತಕ್ಕಂಥದ್ದಾಗುತ್ತೆ. ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ, ಇವತ್ತಷ್ಟೊಂದು ಚೆನ್ನಾಗಿಲ್ಲ. ರಾಶಿಚಕ್ರದ ದೃಷ್ಟಿಯಿಂದ ನಿರುದ್ಯೋಗಿಗಳಿಗೆ ತಾತ್ಕಾಲಿಕವಾದಂತಹ ಉದ್ಯೋಗ ಸಿಕ್ಕುವಂತಹ ಸಾಧ್ಯತೆ. ಇದನ್ನು ಪರ್ಮನೆಂಟ್ ಅಂತ ಹೇಳಿ ನೀವು ಭಾವಿಸುವಂಥದ್ದೇನು ಬೇಡ. ತಾತ್ಕಾಲಿಕವಾಗಿ ನಿಮಗೇನೋ ಒಂದು ಉಪಶಮನ ಅನ್ನುವಂಥದ್ದು ಸಿಕ್ಕುವಂತಹ ಕೆಲಸವಾಗುತ್ತೆ. ಸದ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗತ್ತೆ. ಇರುವಂತಹ ಒಂದು ಮನಸ್ಸಿನ ವ್ಯಾಕುಲತೆ ಅಥವಾ ದುಗುಡ, ದುಮ್ಮಾನ ಅಥವಾ ಏನು ಭಯ, ಆತಂಕಗಳು ದೂರ ಆಗುವಂತಹ ಪರಿಸ್ಥಿತಿ. ಯಾವುದೇ ರೀತಿಯ ತೀರ್ಮಾನಗಳನ್ನು ಮಾಡಬೇಕಾದ್ರೆ ಮನಸ್ಸಿಗೆ ಮೊದಲು ಸಮಾಧಾನವನ್ನು ತಂದುಕೊಂಡು ಮಾಡಿ. ನಿಮ್ಮ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಥವಾ ಆ ಒಂದು ಸ್ಥಾನದಲ್ಲಿರತಕ್ಕಂಥವರಿಗೆ ಸ್ವಲ್ಪ ತೊಂದರೆಗಳು ಕಾಣುವಂತಹ ಸೂಚನೆ ಇದೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ ಅನಗತ್ಯವಾದಂತಹ ಕೆಲಸಗಳಿಂದ ಸಮಯ ವ್ಯರ್ಥ ಆಗಿ ಹೋಗುತ್ತೆ. ಸಮಯ ಕಳೆದ ನಂತರದಲ್ಲಿ ಮತ್ತೆ ಸಿಕ್ಕುವುದಿಲ್ಲ. ಮುಂಚಿತವಾಗಿ ಅದನ್ನು ಆಲೋಚನೆ ಮಾಡಿ ಸರಿಯಾದಂತಹ ರೀತಿಯಲ್ಲಿ ನಿಯೋಜನೆಯನ್ನು ಮಾಡಿಕೊಳ್ಬೇಕಾದಂಥದ್ದು. ಬಯಸಿದ್ದು ಈಡೇರದಲೇ ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ಎಲ್ಲರಿಗೂ ಅಷ್ಟೇ, ನಾವು ಅಂದ್ಕೊಂಡಿದ್ದಾಗಲಿಲ್ಲ ಅಂತಾದಾಗ ಸ್ವಾಭಾವಿಕವಾಗಿ ತುಂಬ ಬೇಸರವಾಗ್ತಕ್ಕಂಥದ್ದು, ನೋವಾಗ್ತಕ್ಕಂಥದ್ದು. ಆದರೆ ಕೆಲವರು ಅದನ್ನು ಬಹಳ ಹಗುರವಾಗಿ ತಗೊಂಡು ಮತ್ತೊಮ್ಮೆ ಪ್ರಯತ್ನವನ್ನು ಮಾಡೋಣ, ಏನು ಸಮಯ ಮೀರಿ ಹೋಗಿದೆಯಾ ಅನ್ನುವಂತಹ ಸಮಾಧಾನದ ಮಾತುಗಳನ್ನು ಆಡಬಹುದು. ಆದರೆ ನಿಮ್ಮ ಪಾಲಿಗೆ ಅದು ನಷ್ಟಕ್ಕೆ ಕಾರಣವಾಗ್ತಕ್ಕಂಥದ್ದು. ಭವಿಷ್ಯದ ಬಗ್ಗೆ ಹೆಚ್ಚು ಆಲೋಚನೆಗಳನ್ನು
ಮಾಡ್ತಕ್ಕಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಮುಂದಿನ ದಿನಮಾನ ಹೇಗೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಸಾಯಂಕಾಲದ ಹೊತ್ತಿಗೆ ಪ್ರೀತಿ ಪಾತ್ರರಿಂದ ಅಥವಾ ಆತ್ಮೀಯರಿಂದ ಉತ್ತಮವಾದಂತಹ ಸಲಹೆ ಸಿಕ್ಕತ್ತೆ. ಕಾಯಬೇಕು, ತಾಳ್ಮೆ ಇರಬೇಕು. ಆಗ ಮಾತ್ರ ಬೇರೆಯವರು ಯಾರೋ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡ್ತಾರೆ, ಅದರಂತೆ ನಡ್ಕೊಂಡಾಗ ಅನುಕೂಲಗಳು ಆಗಬಹುದು ಅನ್ನುವಂಥದ್ದು. ಎಲ್ಲ ವಿಚಾರಗಳಲ್ಲೂ ಕೂಡ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು. ಯಾಕೆ ಹಾಗೆ ಮಾಡ್ಕೊಳ್ತೀರಿ? ನಿಮಗೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರಗಳೇ ಆಗಿದ್ದಾಗ್ಯೂ ನೀವು ನಿಮ್ಮದೇ ಆದಂತಹ ರೀತಿಯಲ್ಲಿ ನಾನೇ ಹೇಳಿದ್ದು ಸರಿ ಅನ್ನುವಂತಹ ರೀತಿಯಲ್ಲಿ ವರ್ತಿಸುವಂಥದ್ದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ದಂತವೈದ್ಯರನ್ನು ಭೇಟಿಯಾಗಬೇಕಾದಂತಹ ಸಂದರ್ಭ ಬರಬಹುದು. ಹಲ್ಲು ನೋವಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಕಾಡಬಹುದು ಅಂತ ಅರ್ಥ. ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.